ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ರಿವ್ಯೂವರ್ಸ್ ಅಂತ ಇರ್ತಾರಲ್ಲ, ಬೆಸ್ಟ್ ರಿವ್ಯೂವರ್ಸ್ ಯಾರು ಅಂತಂದ್ರೆ ನಿಮ್ದು ಆ ಸಾಂಗ್ ನೋಡಿದ್ದೀನಿ, ಅದನ್ನ ಚೆನ್ನಾಗಿದೆ. ಅದನ್ನು ಅಂದ್ರೆ ಒಬ್ಬ ವ್ಯಕ್ತಿಗೆ ಕಾರ್ ಬಗ್ಗೆ ಎಷ್ಟು ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ ಅಂತ. ಈಗ ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತಲ್ಲ. ಇವಾಗ ನನಗೆ ಸ್ಕೂಲ್ ಕಾಲೇಜ್ ಓದ್ಬೇಕಾದ್ರೆ ನನಗೆ ಬೈಕ್ ತಗೋಬೇಕು ಅಂತ ಭಾರಿ ಆಸೆ ಇತ್ತು. ಸೊ ಅದ್ರ ವಿಷಯವಾಗಿ ಮನೇಲಿ ಜಗಳ ಆಡಿರೋದು ಆ ಥರದ್ದೆಲ್ಲ ಆಗಿದೆ. ಸೊ ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ. ಈ ಸಿನಿಮಾ ಏನು ತೋರಿಸ್ತಿದ್ದೀವಿ ಅಂದರೆ ಪ್ರತಿಯೊಬ್ಬನ ಆಸೆನೂ ನಾವು ಸಿನಿಮಾ ಆಗಿ ಆಚೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಸಿನಿಮಾ ಮಾಡಿದ್ದು. ಸೊ ಅದು 100% ಎಲ್ರಿಗೂ ಇಷ್ಟ ಆಗುತ್ತೆ. ಅಣ್ಣ ಸಿನಿಮಾ ಓಕೆ, ಬಟ್ ಪರ್ಸ್ನಲ್ ಆಗಿ ಯಾವ ಕಾರ್ ಇಷ್ಟ, ಯಾವ ಬೈಕ್ ಇಷ್ಟ ಅಂತ ಏನಾದ್ರು? ನನಗೆ ಕ್ಯಾಡಿಲಾಕ್ ಎಸ್ಕಲೇಟ್ ತುಂಬ ಇಷ್ಟ. ನಮ್ಮ ಜಾಹಿದ್ ತೊಗೊಂಡಿರಲ್ಲ ಕಾರು, ಆ ಕಾರ್ ನನಗೆ ತುಂಬ ಇಷ್ಟ ಮುಂಚೆಯಿಂದನು. ಸೊ ಫ್ಯೂಚರಲ್ಲಿ ತೊಗೋಬೇಕು ಅಂತ ಆಸೆ ಇದೆ. ನೋಡೋಣ ಮುಂದಕ್ಕಾದರೆ ತೊಗೋತಿದ್ದೆ. ಅದನ್ನು ಇದು ಎಕ್ಸ್ಕ್ಲೂಸಿವ್ ಅಣ್ಣ. ರೋಸಿ ಸಿನಿಮಾ ಎಲ್ಲಿ ಗಂಟ ಬಂತು, ಅದು ಮುಗೀತಾ ಹೆಂಗೆ? ರೋಸಿ 60% ಸಿನಿಮಾ ಕಂಪ್ಲೀಟ್ ಆಗಿದೆ. ಇನ್ನು 40% ಶೂಟ್ ಮಾಡಬೇಕು. ಮೋಸ್ಟ್ಲಿ ನಾನು 2 months ಒಳಗೆ ಅದು ಎಲ್ಲ ಪ್ರಿಪ್ರೇಷನ್ಸ್ ಆಗಿ ಮುಗಿಯುತ್ತೆ ಸಿನಿಮಾ. ಈ ವರ್ಷನೇ ಬರುತ್ತೆ? ಅದೇ ಪ್ಲಾನಿಂಗಲ್ಲಿ ಇದ್ದೀವಿ, ಆಗಬೇಕು. ಆದರೆ ಅಂದರೆ ನಾವು ಅಂದ್ಕೊಂಡಂಗೆಲ್ಲ ಆಗಬೇಕಲ್ಲ. ಅಂದರೆ ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ. ಸೊ ಅದ್ರಲ್ಲಿ ಡೇಟ್ಗಳು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗಿದೆ. ಬಟ್ ಮುಗಿಸ್ತೀವಿ, ಈ ವರ್ಷ ಮುಗಿಸಿ ಆದಷ್ಟು ಟ್ರೈ ಮಾಡ್ತೀವಿ ಈ ವರ್ಷನೇ ರಿಲೀಸ್ ಮಾಡೋಕ್ಕೆ. ಸರ್ ನಿಮ್ಮ ಬರ್ತಡೆಗೆ ಏನಾದರೂ ಸ್ಪೆಷಲ್ ಆಗಿ ಸಿಗುತ್ತೆ ಅಂತ ಸಿನಿಮಾ? ಬರ್ತಡೆಗೆ ಇನ್ನೊಂದು ಸಿನಿಮಾದು ಅನೌನ್ಸ್ ಮಾಡ್ತೀವಿ. ಸೊ ಸಿದ್ಲಿಂಗು ರಿಲೀಸ್ ಆದಮೇಲೆ ಅದೊಂದು ಬೇರೆ ಒಂದು ಲೆವೆಲ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಸಿದ್ಲಿಂಗು ಆದ ನಂತರ ಅದನ್ನು ರಿವೀಲ್ ಮಾಡ್ತೇನೆ. ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು. ಓಕೆ.